ವಿಜಯಪುರದಲ್ಲಿ ಚಿನ್ನದ ಅಂಗಡಿಯಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟ, ಇಬ್ಬರು ಅಕ್ಕಸಾಲಿಗರಿಗೆ ಗಾಯ, ಸ್ಥಳಕ್ಕೆ ಎಸ್ಪಿ ಭೇಟಿ. ವಿಜಯಪುರ ನಗರದ ಸರಫ್ ಬಜಾರ್ ಪ್ರದೇಶದಲ್ಲಿರುವ ಶಿರೂರು ಕಾಂಪ್ಲೆಕ್ಸ್ನ ಚಿನ್ನದ ಅಂಗಡಿಯಲ್ಲಿ ಗುರುವಾರ ಬೆಳಿಗ್ಗೆ ಗ್ಯಾಸ್ ಸಿಲಿಂಡರ್ ಸ್ಫೋಟ ಸಂಭವಿಸಿ ಇಬ್ಬರು ಅಕ್ಕಸಾಲಿಗರು ಗಾಯಗೊಂಡ ಘಟನೆ ನಡೆದಿದೆ. ಬೆಳಿಗ್ಗೆ ಅಂಗಡಿಗೆ ಕೆಲಸಕ್ಕೆ ಬಂದಿದ್ದ ಅಕ್ಕಸಾಲಿಗರು ಚಿನ್ನದ ಕುಲುಮೆ ಕೆಲಸ ಆರಂಭಿಸುತ್ತಿದ್ದ ವೇಳೆ ಏಕಾಏಕಿ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡಿದೆ. ಸ್ಫೋಟದ ತೀವ್ರತೆಗೆ ಅಂಗಡಿಯ ಶಟರ್ ಬಾಗಿಲು ಒಡೆದು ಹೋಗಿದ್ದು, ಸುತ್ತಮುತ್ತ ಆತಂಕದ ವಾತಾವರಣ ನಿರ್ಮಾಣವಾಯಿತು. ಘಟನೆಯಲ್ಲಿ ಬಂಗಾಳಿ ಮೂಲದ ಬೀಜು 38 ಹಾಗೂ ನಾನಾ ಹಕ್ಕಿಂ 40 ಎಂಬ ಇಬ್ಬರು ಅಕ್ಕಸಾಲಿಗರಿಗೆ ಸುಟ್ಟ ಗಾಯಗಳಾಗಿವೆ. ಗಾಯಾಳುಗಳನ್ನು ಸ್ಥಳೀಯರು ಆಟೋ ಮೂಲಕ ತಕ್ಷಣ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಸ್ಫೋಟದ ಭಾರೀ ಸದ್ದು ಕೇಳಿ ಸರಫ್ ಬಜಾರ್ ಸುತ್ತಮುತ್ತ ಜನರು ಗುಂಪುಗೂಡಿದರು. ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಎಂದು ತಿಳಿದುಬಂದಿದೆ. ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಮ್ಮರಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜೊತೆಗೆ ಪಾಲಿಕೆ ಆಯುಕ್ತ ವಿಜಯ ಮಕ್ಕಳಕಿ ಹಾಗೂ ಗಾಂಧಿಚೌಕ ಸಿಪಿಐ ಪ್ರದೀಪ್ ತಳಕೇರಿ ಸ್ಥಳದಲ್ಲಿದ್ದು ಮಾಹಿತಿ ಸಂಗ್ರಹಿಸಿದರು. ಗ್ಯಾಸ್ ಸಿಲಿಂಡರ್ ಸ್ಫೋಟಕ್ಕೆ ನಿಖರ ಕಾರಣವೇನು ಎಂಬುದರ ಕುರಿತು ಪೊಲೀಸರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಮಾಡಿಬಿಟ್ಟು ಆಮೇಲೆ ಯಾಕಂದ್ರೆ ಪ್ಲಾಸ್ಟಿಕ್ ನಿಮ್ ಕೇಬಲ್ ಲೈನ್ ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತೆ. ಹೋಗಿದೆ ಬಿಲ್ಡಿಂಗ್ ಏನು ಹೋಗಿಲ್ಲ, ಒಳಗಡೆ ಕಾಲಮ್ಸ್ ಕಟ್ ಆಗಿದೆ, ಅದು ಪೂರ್ತಿ ಡೆಮಾಲಿಷನ್ ಪ್ರದೀಪ್ ಸರ್ ಯಾರು ಬ್ಯಾರಿಕೇಡ್ ಹಾಕಿ ನೀವು ಫೋನ್ ಹಚ್ಚಿದಾಗ ಇಲ್ಲೇ ಇದ್ದೀರಿ. ಇಲ್ಲ 9:03 ನನಗೆ ಫೋನ್ ಮಾಡಿರಿ, ಅವ ಆಗಿತ್ತು ಬಂದಾಗ ಆಗಿದೆ ಸಲ
ಎಸ್ ಓಕೆ. ಬೆಳಿಗ್ಗೆ 8:15 ನನಗೊಂದು ಪೊಲೀಸ್ ಕಂಟ್ರೋಲಿಂದ ನನಗೊಂದು ಮೆಸೇಜ್ ಬರ್ತದೆ. ಸರಾಫ್ ಬಜಾರಲ್ಲಿ ಏನೋ ಸೌಂಡ್ ಬಂತು, ಬ್ಲಾಸ್ಟ್ ಆಗಿದೆ ಅಂತ ಹೇಳಿ ಒಂದು ಇಂಟಿಮೇಷನ್ ಬರ್ತಿದೆ. ಆ ಇಂಟಿಮೇಷನ್ ಪ್ರಕಾರ ನಾನು ಇಮಿಡಿಯೇಟ್ಲಿ ಆಗಿ ಇಲ್ಲಿ ಬಂದು ನೋಡಿದಾಗೆ ಗ್ಯಾಸ್ ಲೀಕೇಜ್ ಇತ್ತು. ಗ್ಯಾಸ್ ಲೀಕ್ ಆಗಿ ಬ್ಲಾಸ್ಟ್ ಆಗಿದೆ ಅಂತ ಹೇಳಿ ನಮಗೆ ಮಾಹಿತಿ ಗೊತ್ತಾಯಿತು. ನಾವು ಬರೋಕ್ಕಿಂತ ಮುಂಚಿತವಾಗಿ 2 ಮೆಂಬರ್ಸನ್ನು ಆಸ್ಪತ್ರೆ ಶಿಫ್ಟ್ ಮಾಡಿದರು, ಇಲ್ಲಿ ನಮ್ಮ ಟ್ರಾಫಿಕ್ ಪೊಲೀಸ್ನವ್ರು ಕೂಡಿ. ಅದ್ಬಿಟ್ಟು ಅವ್ರಿಗೇನು ಇನ್ಶೂರೆನ್ಸ್ ಏನಿಲ್ಲ, ಮೈನರ್ ಇನ್ಶೂರೆನ್ಸ್ ಆಗಿದೆ ಅಷ್ಟೇ. ಮೇ ಬಿ ಬೆಳಗಿನ ಜಾವ ಲೀಕೇಜ್ ಆಗಿರ್ತದೆ, ಸಣ್ಣಂಗೆ ಲೀಕ್ ಆಗಿರ್ತದೆ. ನಾವು ಬರೋ ಹೊತ್ನಾಗ ತುಂಬ ಫಾಸ್ಟ್ ಇತ್ತು. ತುಂಬ ಫಾಸ್ಟ್ ಆಗಬೇಕಾದ ಕಾರಣ ಮೇಲ್ಗಡೆ ಕಾಂಕ್ರೀಟ್ ಕಟ್ ಆಗಿ ಬಿದ್ದಿರ್ತದಲ್ಲ, ಅದು ಮೇನ್ ವಾಲ್ ಇನ್ನೂ ಆನ್ ಆಗಿರ್ತದೆ. ಆನ್ ಆಗಿ ತುಂಬ ಪ್ರೆಷರಿಂದ ಬರ್ತಾ ಇತ್ತು. ನಾವು ಬಂದ ಮೇಲೆ ಅದನ್ನು ಕೂಲಿಂಗ್ ಮಾಡಿಬಿಟ್ಟು ಒಳಗಡೆ ಹೋಗಿ ನಾವು ಹೊರಗಡೆ ತೆಗೆದ ಕಿಸಿಂದ ಅದು ಸೇಫಾಗಿ ಮೇನ್ ವಾಲನ್ನು ಆಫ್ ಮಾಡಿ ಹೊರಗಡೆ ತಂದಿಟ್ಟಿದ್ದೀವಿ. ಬ್ಲಾಸ್ಟ್ ಕಾರಣ ಗ್ಯಾಸ್ ಲೀಕೇಜ್ ಆಗಿ ಬ್ಲಾಸ್ಟ್ ಆಗಿರ್ತದೆ, ಬಟ್ಟು ಸಿಲಿಂಡರ್ ಬ್ಲಾಸ್ಟ್ ಆಗಲ್ಲ. ಗ್ಯಾಸ್ ಲೀಕ್ ಆಗಿ ಅಲ್ಲಿ ಕ್ರೋಡ್ ಫಾರ್ಮೇಷನ್ ಆಗಿರ್ತದೆ ತುಂಬ ರೂಮಲ್ಲಿ. ಅದಕ್ಕೂ ಜಸ್ಟ್ ಬರೀ ಒಂದು ಸ್ಪಾರ್ಕ್ ಸಿಕ್ಕರೆ ಸಾಕು ಬ್ಲಾಸ್ಟ್ ಆಗಿರ್ತದೆ. ತುಂಬ ಇಲ್ಲಿ ಇರೋದು 2 ಸಿಲಿಂಡರ್ ಇದ್ದು, ಒಂದು MT ಕಮರ್ಷಿಯಲ್ ಸಿಲಿಂಡರ್ MT ಇತ್ತು. ಡೊಮೆಸ್ಟಿಕ್ ಸಿಲಿಂಡ್ರು ಮೇ ಬಿ ಲೋಡ್ ಇರಬೇಕು. ನಾನು ಇವಾಗ ನೋಡಿದಾಗೆ ಅದು ಒಂದು 2 ರಿಂದ 3 kg ಇನ್ನೂ ಒಳಗಡೆ ಇದೆ. ಶಾಪ್ ಒಳಗಡೆ ಬೇಸ್ಮೆಂಟದಲ್ಲಿ ಇತ್ತು. ಡೊಮೆಸ್ಟಿಕ್ ಇತ್ತು, ಮತ್ತೆ ಕಮರ್ಷಿಯಲ್ ಗ್ಯಾಸ್ನು ಕೂಡ ಇತ್ತು. ಕಮರ್ಷಿಯಲ್ ಗ್ಯಾಸು MT ಇತ್ತು. ಡೊಮೆಸ್ಟಿಕ್ ಗ್ಯಾಸು ಇವಾಗ 3 ರಿಂದ 4 kg ಒಳಗಡೆ ಇನ್ನೂ ಇದೆ. ಏನು ಅವಾಯ್ಡ್ ಮಾಡ್ಬೇಕ್ರಿ ಸರ್ ಇಂಥ ಬ್ಲಾಸ್ಟ್ ಅಂತ? ಇಲ್ಲಿ ಶಾಪಲ್ಲಿ ಇವ್ರು ಯಾವುದೇ ಕಾರಣಕ್ಕೂ ಈ ಶಾಪ್ಗಳಲ್ಲಿ ಗ್ಯಾಸ್ಗಳನ್ನ ಯಾರು ಇಟ್ಕೊಳಕ್ ಹೋಗ್ಬಾರ್ದು. ಬಟ್ ಇಟ್ಕೊಂಡ್ರು ಕೂಡ ಅದಕ್ಕೊಂದು ಸಪ್ರೇಟ್ ಆಗಿ ಒಂದು ರೂಮ್ ಮಾಡಬೇಕು. ಅಲ್ಲಿ ಯಾರು ವಾಸ್ತಕ್ಕಂಥ ಸ್ಥಳಗಳು ಇರಬಾರ್ದು. ಈಗ ಗೊತ್ತಾಯ್ತು ಈಗ ಲೀಕೇಜ್ ಆಗಿತ್ತು ಅಂತ ಹೇಳಿ, ಇಂಥ ಸಿಚುವೇಶನ್ ಅಲ್ಲಿ ಏನ್ ಮಾಡ್ಬೇಕು? ಇಲ್ಲ, ಅವ್ರ ಮೇಲೆ ಕ್ರಮ ಆಗತ್ತೆ. ಸಾಹೇಬ್ರು ಬರ್ತಾರೆ, ಇವಾಗ ಮುನ್ಸಿಪಾಲಿಟಿ ಆಯುಕ್ತರು ಬಂದಿದ್ದಾರೆ, ಈಗ SP ಸಾಹೇಬ್ರು ಬರ್ತಾ ಇದ್ದಾರೆ. ಅವ್ರ ಗಮನಕ್ಕೂ ನಾನು ತಂದಿದ್ದೀನಿ ಇವಾಗ, ಆಯುಕ್ತರ ಗಮನಕ್ಕೆ. SP ಸಾಹೇಬ್ರು ಬರ್ತಾರೆ, SP ಸಾಹೇಬ್ರ ಗಮನಕ್ಕೂ ಕೂಡ ಇದನ್ನ ತರ್ತಾ ಇದ್ದೀನಿ. ಅದು ಮುಂದಿಂದು ಏನಾಗುತ್ತೆ ಕಾದು ನೋಡೋಣ. ಡೊಮೆಸ್ಟಿಕ್ ಗ್ಯಾಸ್ಗಳನ್ನ ನೋಡ್ರಿ, ನಾವು ಕಮರ್ಷಿಯಲ್ ಗ್ಯಾಸ್ ಎದಕ್ಕೆ ಯೂಸ್ ಮಾಡ್ಬೇಕಂದ್ರೆ ನಾವು ಹೋಟೆಲ್ಗಳಿಗೆ ಅಷ್ಟೇ. ಯಾರು ಕಮರ್ಷಿಯಲ್ ಗ್ಯಾಸ್ ಯೂಸ್ ಮಾಡ್ತಾರೆ ಆ ಹೋಟೆಲ್ಗಳಿಗೆ ಕೆಲವೊಂದು ಏನತ್ತಲ್ಲ ಮನೆಗಳಲ್ಲಿ ಇಟ್ಕೊಳಕ್ಕೆ ಅದು ಸಾಧ್ಯ ಇಲ್ಲ. ಮನೆಗಳಾಗಿ ನಾವು ರೆಫರ್ ಮಾಡೋದು ಡೊಮೆಸ್ಟಿಕ್ ಗ್ಯಾಸ್ ಮಾತ್ರ. ಡೊಮೆಸ್ಟಿಕ್ ಗ್ಯಾಸ್ ಅನ್ನ ಲೀಕ್ ಆಗಿ ಅದೇ ಬ್ಲಾಸ್ಟ್ ಆಗಿರೋದು. ಅದಕ್ಕೆ ಓನರೇ ಜವಾಬ್ದಾರಿ ಆಗ್ತಾನೆ ಇವಾಗ. ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ಉಮೇಶ್ ತಳಕೆರೆ ಅಂತೇಳಿ, ಫೈರ್ ಸ್ಟೇಷನ್ ಆಫೀಸರ್, ವಿಜಯಪುರ. ಥ್ಯಾಂಕ್ ಯು. ಸರ್ ಹೇಳಿ. ಇವತ್ತಿನ ದಿನ ಬೆಳಿಗ್ಗೆ ಸುಮಾರು 8:15ರಿಂದ 8:15 ಮಧ್ಯದಲ್ಲಿ ಇಲ್ಲಿ ಗಾಂಧಿ ಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಸರಾಫ್ ಬಜಾರ್, ಇದರಲ್ಲಿ ಕೀರ್ತಿ ಜ್ಯುವೆಲರ್ಸ್ ಅಂತ ಇದೆ. ಅದರ ಗ್ರೌಂಡ್ ಫ್ಲೋರ್ ಅಲ್ಲಿ 2 ಕಾರ್ಮಿಕರು ಬೆಂಗಾಲ್ದವರು, ಅವರು ಈ ಬಂಗಾರ ಕರಗಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. 8:15ಕ್ಕೆ ಶಟರ್ಸ್ ಓಪನ್ ಮಾಡಿ ಒಳಗಡೆ ಹೋಗಿದ್ದಾರೆ. ಹೋದ ಒಂದು ಕೆಲವೇ ಕ್ಷಣಗಳಲ್ಲಿ ಅದು ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ ಆಗಿ ಸೌಂಡ್ ಅಕ್ಕಪಕ್ಕ ಎಲ್ಲರಿಗೂ ಕೂಡ ಕೇಳಿದೆ. ತದನಂತರ ಇಲ್ಲಿದ್ದಂತ ಹತ್ತಿರದ ಎಲ್ಲ ಜನರು ಸೇರಿದ್ದಾರೆ, ಮತ್ತೆ ಟ್ರಾಫಿಕ್ ಪೊಲೀಸ್ನವರು ಬಂದಿದ್ದಾರೆ. ಅವರಿಬ್ರು ಗಾಯಾಳುಗಳು ಏನಿದ್ದಾರೆ ಅವರಾಗಿ ಹೊರಗೆ ಬಂದಿದ್ದಾರೆ.
ಅವ್ರನ್ನ ಈಗಾಗಲೇ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಅವ್ರದ್ದು ಟ್ರೀಟ್ಮೆಂಟ್ ನಡೀತಾ ಇದೆ. ಇನ್ ಮೀನ್ ಟೈಮ್ ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಇವರು ಏನು ಒಂದು ಕಮರ್ಷಿಯಲ್ ಸಿಲಿಂಡರ್ ಮತ್ತೆ ಒಂದು ಡೊಮೆಸ್ಟಿಕ್ ಸಿಲಿಂಡರ್ ಎರಡನ್ನ ಇಟ್ಕೊಂಡು ಕೂಡ ಮಾಡಿದ್ದಾರೆ. ಮತ್ತೆ ಬಿಲ್ಡಿಂಗ್ ಸ್ಟೇಟಸ್ ಅನ್ನ ಈಗ ಸದ್ಯದ ಮಟ್ಟಿಗೆ ನಾವು ನೋಡಿದಾಗ ಫೈರ್ ಡಿಪಾರ್ಟ್ಮೆಂಟ್ ದವ್ರು ಬಂದು ಅದನ್ನೆಲ್ಲ ಆರಿಸಿದ್ದಾರೆ. ಇವನ್ KEB ಕೂಡ ಎಲ್ಲ ಲೈನ್ ಅನ್ನು ಡಿಸ್ಕನೆಕ್ಟ್ ಮಾಡಿದ್ದಾರೆ. KEB ಅವರು ಕೂಡ ಅಕ್ಕಪಕ್ಕದೆಲ್ಲ ಪರಿಶೀಲನೆ ಮಾಡ್ತಾರೆ. ಅವನ್ನ ಇಂಡಿವಿಜುವಲ್ ಡಿಸ್ಕನೆಕ್ಟ್ ಮಾಡಿಬಿಟ್ಟು ಆಮೇಲೆ ಅದನ್ನ ಲೈನ್ ಕೊಡಬೇಕು ಚೆಕ್ ಮಾಡ್ತಾರೆ. ಇನ್ ಮೀನ್ ಟೈಮ್ ಬಿಲ್ಡಿಂಗ್ ಸ್ಟ್ರಕ್ಚರ್ ನೋಡಿದ್ರೆ ಒಳಗಡೆ ಕಾಲಮ್ಸ್ ಗಳೆಲ್ಲ ಕಟ್ ಆಗಿದೆ. ವಿ ಡೋಂಟ್ ಥಿಂಕ್ ಅದು ಫಿಟ್ ಫಾರ್ ಫರ್ದರ್ ಇದು ಮಾಡೋಕ್ಕಾಗಲ್ಲ. ಮೋಸ್ಟ್ ಪ್ರಾಬಬ್ಲಿ ಅದನ್ನ ಡೆಮಾಲಿಷನ್ ಮಾಡಬೇಕಾಗುತ್ತೆ. ಗ್ರೌಂಡ್ ಫ್ಲೋರ್ ದಲ್ಲಿರೋ ಕಾಲಮ್ಸ್ಗಳು ಕಟ್ ಆಗಿರೋದ್ರಿಂದ ಮೇಲ್ಛಾವಣಿ ಆಗಿರ್ಬೋದು, ಮೇಲ್ಗಡೆ ಆಗಿರ್ಬೋದು, ಅದು ಬೀಳೋ ಸಾಧ್ಯತೆ ಹೆಚ್ಚಿದೆ. ಅದು ಕಾರ್ಪೊರೇಷನ್ ಕಮಿಷನರ್ ಇಲ್ಲೇ ಇದ್ದಾರೆ. ಅವರು ಕೂಡ ಅವರ ಇಂಜಿನಿಯರ್ಸ್ ಟೀಮ್ ಅನ್ನು ಕರೆಸಿಬಿಟ್ಟು ಅದನ್ನ ಪರಿಶೀಲನೆಯನ್ನ ಮಾಡ್ತಾರೆ. ಇನ್ ಮೀನ್ ಟೈಮ್ ಇವರು ಸಾರ್ವಜನಿಕ ಆಸ್ತಿ ಪಾಸ್ತಿ ಮತ್ತೆ ಜೀವಕ್ಕೆ ಹಾನಿ ಆಗೋ ರೀತಿಯಲ್ಲಿ ಗ್ರೌಂಡ್ ಫ್ಲೋರ್ ದಲ್ಲಿ ಕಾರ್ಮಿಕರನ್ನ ಇಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ. ಅದು ಪರ್ಟಿಕ್ಯುಲರ್ಲಿ ಡೊಮೆಸ್ಟಿಕ್ ಅಂಡ್ ಕಮರ್ಷಿಯಲ್ ಸಿಲಿಂಡರ್ಸ್ ಅನ್ನ ಇಟ್ಟು ಅವರ ಮೇಲೆ ಕೂಡ ಪೊಲೀಸ್ ಇಲಾಖೆ ಪ್ರಕರಣ ದಾಖಲು ಮಾಡಿ ಅದನ್ನು ಕೂಡ ತನಿಖೆಯನ್ನ ಕೈಗೊಳ್ಳುತ್ತೆ. ಸಿಗರೇಟ್ ಸಿದ್ದ ಕಾರಣ ವಿ ಡೋಂಟ್ ನೋ ದ ಇಶ್ಯೂ ಎಕ್ಸಾಕ್ಟ್ಲಿ. ಯಾಕಂದ್ರೆ ಅವ್ರ ಇಂಜರ್ಡ್ ಅನ್ನು ಕೂಡ ನಾವು ಮಾತಾಡ್ಸ್ಬೇಕಾಗುತ್ತೆ. ಫಸ್ಟ್ ಟ್ರೀಟ್ಮೆಂಟ್ ಆಗ್ಬೇಕಾಗುತ್ತೆ. ಏನ್ ಕಾರಣ ಅನ್ನೋದು ಇನ್ವೆಸ್ಟಿಗೇಷನ್ ದಲ್ಲಿ ಗೊತ್ತಾಗುತ್ತೆ. ಬಟ್ ಪ್ರಿಲಿಮಿನರಿ ಈಗ ಫೈರ್ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಆರಿಸಿದ ನಂತರ ಒಳಗಡೆ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಇದ್ದಂತ ಸಿಲಿಂಡರ್ ಇಂದ ಇನ್ನೂ ಕೂಡ ಗ್ಯಾಸ್ ಬರ್ತಾ ಇತ್ತು ಅಂತ ಹೇಳಿದ್ದಾರೆ. ಸೊ ಮೋಸ್ಟ್ ಪ್ರಾಬಬ್ಲಿ ದಟ್ ಈಸ್ ದ ರೀಸನ್ ಅಂತ ಅನ್ಸುತ್ತೆ. ಗ್ಯಾಸ್ ಲೀಕ್ ಆಗಿದೆ ಅಂತಾನೆ ಫೈರ್ ಡಿಪಾರ್ಟ್ಮೆಂಟ್ ಅವರು ಕೂಡ ಪ್ರಿಲಿಮಿನರಿ ಅವರು ಅದನ್ನೇ ಹೇಳ್ತಾ ಇದ್ದಾರೆ. ವಿಲ್ ಸಿ ಇನ್ ಇನ್ವೆಸ್ಟಿಗೇಷನ್. ಅಕ್ಕಪಕ್ಕದವರು ಈ ತರ ಗ್ಯಾಸ್ ಇಲ್ಲಿ ಕರಗಿಸುವಂತ ಪರ್ಮಿಷನ್ ಇಲ್ಲ, ಆದ್ರೂ ಇಲ್ಲಿ ಕರಗಿಸ್ತಾರೆ. ಗ್ಯಾಸ್ ಬಳಕೆ ಮಾಡಬಾರ್ದು. ಹೌದು, ಅದನ್ನ ಆಲ್ರೆಡಿ ನಾವು ಸ್ಪೆಷಲ್ ಡ್ರೈವ್ ಎಲ್ಲ ಕಡೆ ಮಾಡ್ತಾ ಇದೆ. ಇದು ಕದ್ದು ಮುಚ್ಚಿ ಮಾಡಿದಂತದ್ದು. ಯಾಕಂದ್ರೆ ಒಂದು ಕಮರ್ಷಿಯಲ್ ಜೊತೆಗೆ ಒಂದು ಡೊಮೆಸ್ಟಿಕ್ ಕೂಡ ಇಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಮತ್ತೆ ಕಾರ್ಪೊರೇಷನ್ ದವರು ಕೂಡ ಕಂಟಿನ್ಯೂಸ್ ಆಗಿ ಡ್ರೈವ್ ಮಾಡಿದೀವಿ. ಇನ್ನೂ ಕೂಡ ಅದನ್ನ ಡ್ರೈವ್ ಕಂಟಿನ್ಯೂ ಆಗುತ್ತೆ. ಇದ್ರ ಮೂಲಕನೇ ಎಲ್ಲರಿಗೂ ಕೂಡ ಉಳಿದವ್ರಿಗೂ ಕೂಡ ನಾವು ಇದನ್ನ ಎಚ್ಚರಿಕೆ ಕೊಡ್ತಾ ಇದೀವಿ. ಏನು ಅಂತಂದ್ರೆ ಈ ಗ್ರೌಂಡ್ ಫ್ಲೋರ್ ಅಲ್ಲಿ ಪರ್ಟಿಕ್ಯುಲರ್ಲಿ ಈ ಮಾರ್ಕೆಟ್ಗಳಲ್ಲಿ ಗ್ರೌಂಡ್ ಫ್ಲೋರ್ಗಳಲ್ಲಿ ಅದು ಇರೋದು ಪಾರ್ಕಿಂಗ್ ಅಂತೇಳಿ ಇವರು ಈ ರೀತಿಯಾಗಿ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿ ಈ ರೀತಿಯಾದಂತಹ ಒಂದು ರಿಸ್ಕ್ ರಿಲೇಟೆಡ್ ಕೆಲಸಗಳನ್ನ ಕೊಟ್ಟರೆ ನಾಳೆ ಅವ್ರ ಅಂಗಡಿಕಾರರೇ ಜವಾಬ್ದಾರರಾಗ್ತಾರೆ. ಅದನ್ನು ಕೂಡ ನಾವು ಕಾರ್ಪೊರೇಷನ್ ನಾವು ಸೇರಿ ಅವ್ರಿಗೂ ಕೂಡ ಜಂಟಿ ಕಾರ್ಯಾಚರಣೆಯನ್ನ ಮಾಡೋದಕ್ಕೂ ಕೂಡ ಅವರು ವಿಚಾರ ಮಾಡಿದ್ದಾರೆ. ಜನರಿಂದ ಅಪಘಾತ ಜನ ಇದ್ದಿದ್ರಂದ್ರೆ ಇನ್ನೂ ಜಾಸ್ತಿ. ಹೌದು, ಅಲ್ಲಿ ಇನ್ನೂ ಇದು ಮಾರ್ನಿಂಗ್ ಬೇಗ ಘಟನೆ ಇಮಿಡಿಯೇಟ್ ಆಗಿ ಮೇಲ್ಗಡೆ ಇನ್ನೂ ಯಾರು ಇರ್ಲಿಲ್ಲ, ಎಲ್ಲ ಲಾಕ್ಸ್ ಇತ್ತು. ಸೊ ಇನ್ನು ಅದು ಬೇರೆ ಟೈಮಲ್ಲಿ ಆಗಿದ್ರೆ ಇನ್ನು ಜನರ ಜೀವ ಜಾಸ್ತಿ ಸಮಸ್ಯೆ ಆಗಿರೋದು. ಬಟ್ ಅರ್ಲಿ ಮಾರ್ನಿಂಗ್ ಇವರು ಹೋದ ತಕ್ಷಣ ಆಗಿದೆ. ಸೊ ಸರ್ ಗಾಯಾಳವರು ಎಲ್ಲರೂ ಅವರು ಇಬ್ರು, ಒಬ್ರು ಬೀಜು ಅಂತಂತೇಳಿ, ಒಬ್ರು ಹಕೀಮ್ ಅಂತಂತೇಳಿ, ಸುಮಾರು 25 ವರ್ಷದ ಒಬ್ರು ವ್ಯಕ್ತಿ ಇದ್ದಾರೆ. ಇನ್ನೊಬ್ರು ಒಂದು 40 ವರ್ಷದ ವ್ಯಕ್ತಿ. ಅವರು ವೆಸ್ಟ್ ಬೆಂಗಾಲ್ದವರು. ಈಗ ಏನ್ ನಡೆಸ್ತಾ ಇದ್ದಾನೆ ಓನರು ಕೂಡ ವೆಸ್ಟ್ ಬೆಂಗಾಲ್ದವನು. ಅವನು 7-8 ಇಯರ್ಸ್ ಇಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಸೊ ಫರ್ದರ್ ಡೀಟೇಲ್ಸ್ ಇನ್ವೆಸ್ಟಿಗೇಷನ್ ಆದ್ಮೇಲೆ ಥ್ಯಾಂಕ್ ಯು.